ನಿನ್ನೆ ಆದಂಥ ದೆಹಲಿಯ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಒಂದು ಊಹೆ ಇತ್ತು, NIA ಎಂಟ್ರಿ ಕೊಡುತ್ತೆ ಅಂತ ಹೇಳಿ. ಸೊ ಅದೇ ಥರ ಕಾರು ಬ್ಲಾಸ್ಟ್ ಪ್ರಕರಣದ ತನಿಖೆಗೆ ಈಗ NIA ಅಧಿಕೃತವಾಗಿ ಎಂಟ್ರಿ ಆಗಿದೆ. NIA ತನಿಖೆಗೆ ಹಸ್ತಾಂತರಿಸಿ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಈಗ ಈ ಒಂದು ಪ್ರಕರಣದ ತನಿಖೆ NIA ಕೈಗೆ ಬಂದಿದೆ. ದೆಹಲಿ ಪೊಲೀಸರಿಂದ ಈ ಪ್ರಕರಣವನ್ನು ಹಸ್ತಾಂತರ ಮಾಡಲಾಗಿದೆ. ಜೈಷ್ ಜೊತೆಗೆ ಪ್ರಕರಣ ತಳಕು ಹಾಕೊಂಡಿರೋದ್ರಿಂದ NIA ಈ ತನಿಖೆಗೆ ಇಳಿದಿದೆ. ಆ ಬ್ಲಾಸ್ಟ್ ಹಿಂದಿನ ಜಾಡಿನ ಬೆನ್ನು ಬಿದ್ದ NIA ಅಧಿಕಾರಿಗಳು ಈಗ ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಎಲ್ರಿಗೂ ಒಂದು ಊಹೆ ಇತ್ತು NIA ಬರುತ್ತೆ ಅಂತ ಹೇಳಿ. ಯಾಕೆಂದರೆ ನಾರ್ಮಲ್ ಸಿಲಿಂಡರ್ ಸ್ಫೋಟ ಆಗಿದ್ದರೆ ಒಂದು ಕಾರ್ನಲ್ಲಿ ಅದರ ತೀವ್ರತೆ ಈ ಥರ ಇರ್ತಾ ಇರಲಿಲ್ಲ. ಬಟ್ ನಿನ್ನೆಯ ಬ್ಲಾಸ್ಟ್ನ ಒಂದು ತೀವ್ರತೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಹಾರಿ ಬೀಳ್ತಾವೆ ಮೃತದೇಹಗಳು, ಕಿಟಕಿಗಳು ಛಿದ್ರವಾಗ್ತವೆ, ಕಾರ್ಗಳು ಸುಟ್ಟು ಕರಕಲಾಗ್ತವೆ. ಇದರ ಇಂಟೆನ್ಸಿಟಿ, ಒಂದು ಕಾರಿನ ಸಿಲಿಂಡರ್ ಬ್ಲಾಸ್ಟ್ ಆದರೆ ಇಂಥ ಒಂದು ಇಂಟೆನ್ಸಿಟಿ ಇರೋದಿಲ್ಲ, ತೀವ್ರತೆ ಇರೋದಿಲ್ಲ. ಆದರೆ ನಿನ್ನೆಯ ಸ್ಫೋಟದಲ್ಲಿ ಆ ತೀವ್ರತೆ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ನಮಗೂ ಒಂದು ಊಹೆ ಇತ್ತು, ಒಂದು ಟೆರರ್ ಆ್ಯಂಗಲ್ ಇದಕ್ಕೆ ಸಿಗ್ತಾ ಇದೆ. NIA ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಹೇಳಿ. ಸೊ ಇವತ್ತು ಉನ್ನತ ಮಟ್ಟದ ಸಭೆಗಳಾದ ನಂತರ ಈ ಪ್ರಕರಣವನ್ನು NIAಗೆ ಹಸ್ತಾಂತರ ಮಾಡಲಾಗಿದೆ. ದೆಹಲಿ ಪೊಲೀಸರು ಅಧಿಕೃತವಾಗಿ ದೆಹಲಿ ಕಾರ್ ಬ್ಲಾಸ್ಟ್ ಪ್ರಕರಣವನ್ನು NIAಗೆ ಹಸ್ತಾಂತರ ಮಾಡಿದ್ದಾರೆ. ಸೊ ಇನ್ನು ಮೇಲೆ ಇದರ ಜಾಡು ಎಲ್ಲೆಲ್ಲಿ ಹರಡಿದೆ, ಎಲ್ಲೆಲ್ಲಿ ಜನರು ಈ ಒಂದು ಕೃತ್ಯದಲ್ಲಿ ಬೇರೆ ಕಡೆ ಇದ್ಕೊಂಡು ಭಾಗಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.